ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ಲಾಗಿ ಮೀನು ಸಾರು ಹೇಗೆ ಮಾಡೋದಂತ ತೋರಿಸ್ತೇನೆ. ನಾನು 2ರಿಂದ 3 ಟೈಪ್ ಮೀನು ಸಾರು ಮಾಡ್ತೀನಿ. ಅದರಲ್ಲಿ ಒಂದು ಟೈಪ್ ಸಿಂಪಲ್ಲಾಗಿ ಹೇಗೆ ಮಾಡೋದು, ಈಸಿಯಾಗಿ ದಿಢೀರಾಗಿ ಹೇಗೆ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಲೈಕ್ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಇದು ಸಿಂಪಲ್ಲಾಗಿ ದಿಢೀರಾಗಿ ಬೇಗನೆ ಮಾಡುವಂತಹ ರುಚಿಕರವಾದ ಮೀನು ಸಾರು. ಇದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. 1ರಿಂದ 1.5 ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನು ಸೋಂಪು, ಮೆಂತ್ಯ, ಓಂಕಾಳು, ಇದೆಲ್ಲ ಅರ್ಧ ಸ್ಪೂನು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು, ಟೊಮೆಟೊ, ಈರುಳ್ಳಿ 2 ಹಾಕ್ಕೊಂಡಿದ್ದೀನಿ, ಮತ್ತು ಹುಣಸೆಹಣ್ಣು ರಸ, 2 ಸ್ಪೂನು ಮಸಾಲೆ, ಮೀನಿನ ಸಾರಿನ ಮಸಾಲೆ, 2 ಸ್ಪೂನು ಖಾರ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, ಅರಿಶಿನ ಪುಡಿ. ಮತ್ತು ಫಸ್ಟು ಎಣ್ಣೆಯಲ್ಲಿ ಹುರ್ಕೊಬೇಕು. ನಾನು ತೋರಿಸಿದ್ನೆಲ್ಲ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸೋಂಪು, ಜೀರಿಗೆ, ಓಂಕಾಳು, ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಚೆನ್ನಾಗಿ ಹುರ್ಕೊಂಡ ನಂತರ ಈರುಳ್ಳಿ, ಟೊಮೆಟೊನೂ ಸಹ ಇದ್ರ ಜೊತೆನೇ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಫ್ರೆಂಡ್ಸ್, ಈ ರೀತಿ ಬಾಡಿಸೋದ್ರಿಂದ ಸಾರು ರುಚಿಯಾಗಿ ಬರುತ್ತೆ, ಹಸಿ ಸ್ಮೆಲ್ ಇರೋದಿಲ್ಲ. ಹಸಿ ಸ್ಮೆಲ್ ಹಾಗೆ ರುಬ್ಬಿ ಹಾಕಿದರೆ ಹಸಿ ಸ್ಮೆಲ್ ಬರ್ತಾ ಇರುತ್ತೆ. ಸಾರು ಅಷ್ಟು ಚೆನ್ನಾಗಿ ನನಗಂತೂ ಇಷ್ಟ ಆಗೋದಿಲ್ಲ. ನಾನು ಆಲ್ಮೋಸ್ಟ್ ಎಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೇ ತಣ್ಣಗಾದ್ಮೇಲೆ ರುಬ್ಬಿ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕು. ಟೊಮೆಟೊ ಬೇಗ ಬೇಯಬೇಕಂದ್ರೆ ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೊಂಡ್ರೆ ಬೇಗ ಆಗುತ್ತೆ. ಅದರಿಂದ ನಾನಿಲ್ಲಿ ಕಲ್ಲುಪ್ಪು ಸೇರಿಸ್ಕೊಂಡು ಬೇಗ ಫ್ರೈ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ರುಬ್ಕೊಬೇಕು. ಅದ್ರ ಜೊತೆ ಈ ಮಸಾಲೆನ ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಫಿಶ್ ಮಸಾಲೆ ಫ್ರೈ, ನಿಮ್ಗೆ ಯಾವುದು ಫಿಶ್ ಕರಿ ಮಸಾಲ ಅಂತ ಸಿಗುತ್ತೆ ಅಲ್ವ ಅಂಗಡಿನಲ್ಲಿ, ಯಾವುದಾದ್ರೂ ಪರವಾಗಿಲ್ಲ. ಖಾರ ಪುಡಿ, ಖಾರ ಹೆಚ್ಚಿಗೆ ಬೇಕಾಗಿರೋರು ಸೇರಿಸ್ಕೊಬೋದು. ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಧನಿಯಾ ಪೌಡರ್ ಮತ್ತು ಅರಿಶಿನ ಪುಡಿ ಇಷ್ಟೇ ನಾನು ಸೇರಿಸ್ಕೊಂಡಿರೋದು. ಸಿಂಪಲ್ಲಾಗೂ ಇರುತ್ತೆ, ಜಾಸ್ತಿ ಮಸಾಲೆನೂ ಇರೋದಿಲ್ಲ. ತಣ್ಣಗಾದ್ಮೇಲೆ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಬೇಕು. ರುಬ್ಕೊಂಡು ಬರೋ ಅಷ್ಟರಲ್ಲಿ ಬೇರೆ ಬಾಣಲೆಯಲ್ಲಿ 2ರಿಂದ 3 ಸ್ಪೂನು ಎಣ್ಣೆ, ಅದರಲ್ಲಿ ಒಗ್ಗರಣೆಗೆ ಈರುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಈರುಳ್ಳಿ ಹಾಕಿದ್ದೀನಿ, ಮತ್ತು ಕರ್ಬೇವಿನ ಸೊಪ್ಪು. ಆಮೇಲೆ ರುಬ್ಬಿರೋ ಮಸಾಲೆನ ಎಷ್ಟು ಗಟ್ಟಿ ಅಥವಾ ಎಷ್ಟು ತೆಳು ಬೇಕು ನೋಡಿಕೊಂಡು ನೀರು ಸೇರಿಸ್ಕೊಬೇಕು. ಗಟ್ಟಿ ಬೇಕಾದವರು ಗಟ್ಟಿಯಾಗಿ ಇಟ್ಕೊಬೋದು, ಕೆಲವರಿಗೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಇಷ್ಟಪಡ್ತಾರೆ. ಹುಣಸೆಹಣ್ಣು ರಸ ಸೇರಿಸ್ಕೊಂಡು ಕಲ್ಲುಪ್ಪು ಸೇರಿಸಿ ನಾನು ಲಿಡ್ ಕ್ಲೋಸ್ ಮಾಡಿರ್ತೀನಿ. ಚೆನ್ನಾಗಿ ಕುದಿ ಬರೋವರೆಗೂ ಬಿಡ್ತೀನಿ ಫ್ರೆಂಡ್ಸ್. ಆವಾಗಲೇ ಟೊಮೆಟೊ ಬೇಯಲಿ ಅಂದ್ಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಇವಾಗ ಎಷ್ಟು ಬೇಕಷ್ಟು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ಕೊಬೇಕು. ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಫ್ರೆಂಡ್ಸ್, ನಾನಿಲ್ಲಿ ಮೀನು ಬರೀ ತಲೆ ಭಾಗ ಮತ್ತು ಬಾಲ ಇದೆಯಲ್ಲ ಅದನ್ನು ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಕ ಭಾಗವನ್ನು ನಾನು ಫ್ರೈ ಮಾಡ್ಕೊಳ್ಳೋದಕ್ಕೆ ಮಸಾಲ ಸೇರಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಕುದಿ ಬರುವಾಗ ಮೀನು ಪೀಸ್ಗಳನ್ನ ಹಾಕಿದರೆ ಆಯಿತು. ಹಿಂಗೆ ಸೇರಿಸ್ಬಿಟ್ಟು ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಬೇಗ ಬೆಂದ್ಬಿಡುತ್ತೆ. ಕೊತ್ತಂಬರಿ ಸೊಪ್ಪು ಬೇಕಾದವರು ಮೇಲೆ ಉದುರಿಸಿದ್ರೆ ಮೀನು ಸಾರು ರೆಡಿ ಆಗುತ್ತೆ. ನೋಡಿ, ನಾನು ಈ ರೀತಿ ಮೀನಿನ ಬೇರೆ ಭಾಗವನ್ನು ಮಸಾಲೆಗೆ ಹಾಕಿ ಇಟ್ಟಿದ್ದೀನಿ. 5ರಿಂದ 10 ನಿಮಿಷ ಬಿಟ್ಟು ಕುದಿಸಿದರೆ ಬೇಗ ಬೆಂದೋಗುತ್ತೆ ಫ್ರೆಂಡ್ಸ್. ಜಾಸ್ತಿ ಕುದಿಸಬಾರ್ದು, ಪುಡಿ ಆಗಿಬಿಡುತ್ತೆ ಮೀನು. ಜಾಸ್ತಿ ಖಾರ ಬೇಕಾಗಿರೋರು ರುಚಿ ನೋಡ್ಕೊಂಡು ಖಾರ ಪುಡಿ ಹಾಕ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.